ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಆಲೂ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಬಾಯ್ಲ್ಡ್ ಪೊಟ್ಯಾಟೊ, ಹಾಫ್ ಕಪ್ ಬ್ರೆಡ್ ಕ್ರಮ್ಸ್, ಹಾಫ್ ಕಪ್ ರೈಸ್ ಫ್ಲೋರ್, ಒಂದು ಸಣ್ಣದಾಗಿ ಕತ್ತರಿಸಿಕೊಂಡ ಕ್ಯಾರೆಟ್ ಮತ್ತು ಈರುಳ್ಳಿ, ಸ್ವಲ್ಪ ಕ್ಯಾಬೇಜ್, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕತ್ತರಿಸಿಕೊಂಡ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ, ಜೀರಾ ಪೌಡರ್ ಮತ್ತು ಗರಂ ಮಸಾಲ. ಈಗ ಒಂದು ವೆಸಲಲ್ಲಿ ಬಾಯ್ಲ್ಡ್ ಪೊಟ್ಯಾಟೊ ಹಾಕಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಈಗ ಬ್ರೆಡ್ ಕ್ರಮ್ಸನ್ನು ಸೇರಿಸಿ, ಹಾಫ್ ಕಪ್ ರೈಸ್ ಫ್ಲೋರನ್ನು ಸೇರಿಸಿ. ಈಗ ಹೆಚ್ಚಿಟ್ಟುಕೊಂಡ ಎಲ್ಲ ತರಕಾರಿ ಮತ್ತು ಮಸಾಲೆಗಳನ್ನು ಇದಕ್ಕೆ ಸೇರಿಸೋಣ. ಈಗ ಎಲ್ಲ ತರಕಾರಿ, ಮಸಾಲೆಗಳು ಮತ್ತು ಪೊಟ್ಯಾಟೊವನ್ನು ಚೆನ್ನಾಗಿ ಹದವಾಗಿ ಕಲಿಸಿಕೊಳ್ಳಿ. ಹಿಟ್ಟು ಈ ಹದದಲ್ಲಿ ಕಲಿಸಿಕೊಳ್ಳಬೇಕು. ತುಂಬ ತೆಳ್ಳಗಾದರೂ ಅದು ಎಣ್ಣೆ ಹಿಡಿಯುತ್ತೆ. ತುಂಬ ಗಟ್ಟಿಯಾದರೆ ಕಟ್ಲೆಟ್ಗಳು ತುಂಬ ಹಾರ್ಡಾಗಿ ಬರುತ್ತವೆ. ಈಗ ಎಲ್ಲ ಕಟ್ಲೆಟ್ಗಳನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ಲೆಟ್ಗಳನ್ನು ತಟ್ಕೋಬೇಕು. ನೋಡಿ, ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ದಪ್ಪಗೇನು ತಟ್ಕೋಬೇಡಿ, ತುಂಬ ತೆಳ್ಳಗೇನು ತಟ್ಕೋಬೇಡಿ, ಮೀಡಿಯಮ್ ಆಗಿ ತಟ್ಕೊಳ್ಳಿ. ತುಂಬ ದಪ್ಪಗೆ ಆದ್ರೂ ಒಳಗಡೆ ಚೆನ್ನಾಗಿ ಬೇಯಲ್ಲ. ತುಂಬ ತೆಳ್ಳಗೆ ತಟ್ಕೊಂಡ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಎಲ್ಲ ಕಟ್ಲೆಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಆವಾಗಲೇ ಹಾಫ್ ಕಪ್ ವಾಟರ್ನಲ್ಲಿ ಹಾಫ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡ್ಬಿಟ್ಟು ಸ್ಲರಿ ಮಾಡ್ಕೊಂಡಿದ್ದೆ, ಅದರಲ್ಲಿ ಎದ್ದು ಇವಾಗ ಫ್ರೈ ಮಾಡೋಣ. ಅದೇ ರೀತಿ ಉಳಿದ ಕಟ್ಲೆಟ್ಗಳನ್ನು ಫ್ರೈ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.